Hi friends, welcome to YouTube channel Study Karnataka. This is the video number 2 in which we are discussing the Karnataka Economic Survey 2022-23. In the first video we have discussed 15 questions. ಅಂದರೆ ಮೊದಲನೇ ವಿಡಿಯೋದಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2022-23ರ ಮೊದಲ 15 ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ನೋಡಿದ್ದೇವೆ. ಇದು ಎರಡನೇ ವಿಡಿಯೋ ಆಗಿದ್ದು ಇದರಲ್ಲಿ ಕೂಡ ಮುಂದಿನ 15 ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ನೋಡ್ತೀವಿ. ಈ ಎಲ್ಲ ಕ್ವೆಶ್ಚನ್ಗಳು ಎಕ್ಸಾಮಿನೇಷನ್ಗೆ ಬರ್ತಕ್ಕಂಥ ಮಾಹಿತಿನೇ ಇದೆ. ಸೊ ಹೀಗಾಗಿ ಇದರ ನೋಟ್ಸ್ ಮಾಡ್ಕೊಳ್ಳಿ. ಮುಂಬರುವ KS ಎಕ್ಸಾಮಿನೇಷನಲ್ಲಿ ಮೇನ್ಲಿ ಪ್ರಿಲಿಮ್ಸ್ನಲ್ಲಿ ನಿಮಗೆ ಪೇಪರ್ 2ನಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಮೇಲೆ ಕ್ವಶನ್ ಭಾಳನೇ ಇರುತ್ತೆ. ಸೊ ಹೀಗಾಗಿ ನಿಮ್ಮ ನೋಟ್ಸ್ಗಳನ್ನು ನೀವು ಮಾಡ್ಕೊಳ್ಳಿ. ಹಾಗೂ ಇದರ PDF ನಿಮಗೆ ಬೇಕಾದಲ್ಲಿ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಮಾಡ್ಕೋಬೋದು ಅಥವಾ ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಮಾಡ್ಕೊಳ್ಳಿ. ಎರಡೂದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರೆಲ್ಲ ಮೊದಲನೇ ವಿಡಿಯೋ ನೋಡಿಲ್ಲ ಅವರು ದಯಮಾಡಿ ಮೊದಲನೇ ವಿಡಿಯೋವನ್ನು ನೋಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಕ್ವಶನು ನಿಮಗೆ 2 ಮಾರ್ಕ್ಸ್ ಫೆಚ್ ಮಾಡುತ್ತೆ. ಹೀಗಾಗಿ ಪ್ರತಿಯೊಂದು ಕ್ವಶನನ್ನು ಮಿಸ್ ಮಾಡದೆ ದಯಮಾಡಿ ಅದನ್ನು ರಿವೈಸ್ ಮಾಡ್ಕೊಳ್ಳಿ. So let's begin the video with the first question. Karnataka has maintained the fiscal deficit within 4% of GSDP. What is exact percentage? ಅಂದರೆ ಕರ್ನಾಟಕವು ವಿತ್ತೀಯ ಕೊರತೆಯನ್ನು GSDPಯ 4% ರೊಳಗೆ ಉಳಿಸಿಕೊಂಡಿದೆ. ನಿಖರವಾದ ಶೇಕಡಾವಾರು ಎಷ್ಟು ಎಂದು ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಬಂದು 3.26. ಇದು ನೆನಪಿಟ್ಕೊಳ್ಳಿ 3.26. ಯಾಕಂದರೆ ಎಕ್ಸಾಕ್ಟ್ ಪರ್ಸೆಂಟೇಜ್ ನೆನಪಿಡುವುದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನೇಷನಲ್ಲಿ 3.1, 3.26, 3.5 ಈ ರೀತಿಯಾದ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಹೀಗಾಗಿ ಇದರಲ್ಲಿ ಪ್ರತಿಯೊಂದು ಅಕ್ಯುರೇಟ್ ಇನ್ಫಾರ್ಮೇಷನನ್ನು ನೆನಪಿಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಎಷ್ಟು ಟೈಮ್ ಓದ್ತೀರಾ ಒಂದು ವೇಳೆ ಕ್ವಶನ್ ಎಕ್ಸಾಮಿನೇಷನಲ್ಲಿ ಬಂದಲ್ಲಿ ಅದು ನಿಮ್ಮ ಮೈಂಡಿಗೆ ಎಕ್ಸಾಕ್ಟಾಗಿ ಫ್ಲ್ಯಾಶ್ ಆಗುತ್ತೆ. ಸೊ ಹೀಗಾಗಿ ಈ ಅಂಕಿ ಅಂಶಗಳನ್ನು ಒಂಚೂರು ಬೈಹರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. Next, second question. Karnataka's development expenditure has increased in 2022-23. What is the value of that? ಅಂದರೆ 2022-23ರಲ್ಲಿ ಕರ್ನಾಟಕದ ಅಭಿವೃದ್ಧಿ ವೆಚ್ಚ ಹೆಚ್ಚಾಗಿದೆ. ಅದರ ಮೌಲ್ಯ ಎಷ್ಟು ಎಂದು ಕೇಳುತ್ತಿದ್ದಾರೆ. 1,73,309 ಕೋಟಿ ರೂಪಾಯಿ. ರೈಟ್. Next, third question. What is the non-tax revenue of Karnataka in 2022-23? ಅಂದರೆ 2022-23ರಲ್ಲಿ ಕರ್ನಾಟಕದ ತೆರಿಗೆಯೇತರ ಅಂದರೆ ತೆರಿಗೆ ಇಲ್ಲದ ಆದಾಯ ಎಷ್ಟು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 10,941 ಕೋಟಿ. ನೆನಪಿಟ್ಕೊಳ್ಳಿ 2021-22ರಲ್ಲಿ ಇದು ಸುಮಾರು 9,500 ಕೋಟಿ ಆಗಿತ್ತು. ರೈಟ್. ಆದರೆ 2022-23ರಲ್ಲಿ ಅದು ಹೆಚ್ಚಾಗಿದೆ. ಅದೆಷ್ಟಾಗಿದೆ ಅಂದರೆ 10,941 ಕೋಟಿಯಾಗಿದೆ. ನೆಕ್ಸ್ಟ್, ಫೋರ್ತ್ ಕ್ವಶನ್. ಸ್ಟೇಟ್ ಅಟ್ರಾಕ್ಟೆಡ್ $39.36 ಬಿಲಿಯನ್ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಇನ್ಫ್ಲೋ ಡ್ಯೂರಿಂಗ್ 2019-2022. ಇಟ್ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಆಲ್ ಇಂಡಿಯಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋ? ಕನ್ನಡದಲ್ಲಿ 2019ರಿಂದ 2022ರ ಅವಧಿಯಲ್ಲಿ ರಾಜ್ಯವು $39.36 ಶತಕೋಟಿ ವಿದೇಶಿ ನೇರ ಹೂಡಿಕೆಯನ್ನು ಒಳಹರಿವು ಆಗಿದೆ. ಅದು ಭಾರತದ FDIನಲ್ಲಿ ಶೇಕಡಾವಾರು ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಸೊ ಇದರ ಉತ್ತರ ಬಂದು 23%. ನೆನ್ಪಿಟ್ಕೊಳ್ಳಿ, ಭಾರತದ FDIನಲ್ಲಿ ಕರ್ನಾಟಕದ ಶೇಕಡಾವಾರು ಎಷ್ಟಾಗಿದೆ ಅಂದರೆ 23% ಆಗಿದೆ. Next question. What is the year-over-year growth in terms of percentage of Karnataka's bioeconomy? ಅಂದರೆ ಕರ್ನಾಟಕದ ಜೈವಿಕ ಆರ್ಥಿಕತೆಯ ಶೇಕಡಾವಾರು ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 15%. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ 15%ನಷ್ಟು ಕರ್ನಾಟಕದ ಬಯೋ ಎಕಾನಮಿ ಹೆಚ್ಚಾಗುತ್ತಿದೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ರ್ಯಾಂಕ್ ಆಫ್ ಕರ್ನಾಟಕ ಇನ್ FDI ಇನ್ಫ್ಲೋ? ಅಂದರೆ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಳಹರಿವಿನಲ್ಲಿ ಕರ್ನಾಟಕದ ಸ್ಥಾನ ಎಲ್ಲ ರಾಜ್ಯಗಳಲ್ಲಿ ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಸೆಕೆಂಡ್ ರ್ಯಾಂಕ್. ಹಾಗಾದರೆ FDI ಇನ್ಫ್ಲೋನಲ್ಲಿ ಫಸ್ಟ್ ರ್ಯಾಂಕ್ ಯಾವುದು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ರೈಟ್. ಫಸ್ಟ್ ರ್ಯಾಂಕ್ನಲ್ಲಿ FDIನಲ್ಲಿ ಫಸ್ಟ್ ರ್ಯಾಂಕ್ ಇರುವ ರಾಜ್ಯ ಯಾವುದು? ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಪರ್ಸೆಂಟೇಜ್ ಶೇರ್ ಆಫ್ ಕರ್ನಾಟಕ ಇನ್ ಸಾಫ್ಟ್ವೇರ್ ಆರ್ ಸರ್ವಿಸ್ ಎಕ್ಸ್ಪೋರ್ಟ್ ಇನ್ ದಿ ನ್ಯಾಷನಲ್ ಸಾಫ್ಟ್ವೇರ್ ಆರ್ ಸರ್ವಿಸ್ ಎಕ್ಸ್ಪೋರ್ಟ್? ಅಂದರೆ ರಾಷ್ಟ್ರೀಯ ಸಾಫ್ಟ್ವೇರ್ ಅಥವಾ ಸೇವಾ ರಫ್ತಿನಲ್ಲಿ ಕರ್ನಾಟಕದ ಸಾಫ್ಟ್ವೇರ್ ಅಥವಾ ಸೇವಾ ರಫ್ತು ಎಷ್ಟು % ಪಾಲಾಗಿದೆ ಎಂದು ಕೇಳಿದ್ದಾರೆ.
ಇದರ ಉತ್ತರ ಬಂದು 41%. ನೆನ್ಪಿಟ್ಕೊಳ್ಳಿ, ಭಾರತದ ರಫ್ತು ಅಂದರೆ ಮೇನ್ಲಿ ಆಗಿ ಸಾಫ್ಟ್ವೇರ್ ಮತ್ತು ಸೇವಾ ರಫ್ತಿನಲ್ಲಿ ಕರ್ನಾಟಕದ ಪಾಲು 41% ಆಗಿದೆ. ರೈಟ್, ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಈ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸ್ಟೇಟ್ ಎಕ್ಸ್ಪೋರ್ಟ್ ಇನ್ ಅಗ್ರಿಕಲ್ಚರ್ ಕಾಮೋಡಿಟಿ ಹ್ಯಾಸ್ ಎ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಆಫ್ ಡ್ಯಾಶ್ ಪರ್ಸೆಂಟೇಜ್ ಇನ್ 2020-21 ಇನ್ ಕಂಪ್ಯಾರಿಸನ್ ಟು 2019-20. ಅಂದರೆ 2019-20ಕ್ಕೆ ಹೋಲಿಸಿದರೆ 2020 ಮತ್ತು 2021ರಲ್ಲಿ ಕೃಷಿ ಸರಕುಗಳಲ್ಲಿ ಕರ್ನಾಟಕ ರಾಜ್ಯವು ಅದರಿಂದ ಆಗ್ತಕ್ಕಂಥ ರಫ್ತು ಎಷ್ಟು ಪರ್ಸೆಂಟಿನಷ್ಟು ಗಮನಾರ್ಹವಾಗಿ ಏರಿಕೆಯಾಗಿದೆ. ರೈಟ್, ಇದರ ಉತ್ತರ ಬಂದು 21.7%, ಅಂದರೆ ಇಷ್ಟು ಪರ್ಸೆಂಟ್ ಏರಿಕೆಯಾಗಿದೆ. 9th ಕ್ವಶನ್, ವಾಟ್ ಈಸ್ ದಿ ಎಕ್ಸ್ಪಾನ್ಷನ್ ಆಫ್ NAIN ವಿಚ್ ವಾಸ್ ಮೆನ್ಷನ್ಡ್ ಇನ್ ಎಕನಾಮಿಕ್ ಸರ್ವೆ 2022-23 ಆಫ್ ಕರ್ನಾಟಕ. ಅಂದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2022-23ರಲ್ಲಿ ಉಲ್ಲೇಖಿಸಲಾದ NAIN ಇದರ ವಿಸ್ತೀರ್ಣ ರೂಪವೇನು ಎಂದು ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನ್ಯೂ ಏಜ್ ಇನ್ಕ್ಯುಬೇಷನ್ ನೆಟ್ವರ್ಕ್, ಅಂದರೆ ಹೊಸ ಯುಗದ ಇನ್ಕ್ಯುಬೇಷನ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದೇನಂದರೆ ಇದೊಂದು ಟೈಪು ಇನೋವೇಷನ್ ಹಬ್ಗಳನ್ನು, ಅಂದರೆ ಅಲ್ಲಲ್ಲಿ ಇನೋವೇಷನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ಇನೋವೇಷನ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಅದಕ್ಕೆ NAIN ಅಂತ ಹೆಸರು ನೀಡಲಾಗಿದೆ. ಅದರ ಫುಲ್ ಫಾರ್ಮ್ ಬಂದು ನ್ಯೂ ಏಜ್ ಇನ್ಕ್ಯುಬೇಷನ್ ನೆಟ್ವರ್ಕ್. 10th ಕ್ವಶನ್, ವಾಟ್ ಈಸ್ ದಿ ಅಮೌಂಟ್ ದಟ್ ವಾಸ್ ಅಲೋಕೇಟೆಡ್ ಟು ಗ್ರಾಮ ಪಂಚಾಯತ್ ಡ್ಯೂರಿಂಗ್ 2022-23 ಅಂಡರ್ 15th ಫೈನಾನ್ಸ್ ಕಮಿಷನ್. ಅಂದರೆ 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ 2022-23ರಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾದ ಮೊತ್ತವೆಷ್ಟು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 1,653 ಕೋಟಿ. 11th ಕ್ವಶನ್, ಆಸ್ ಆಫ್ 2022 ಎಂಡ್ ಹೌ ಮೆನಿ ರೂರಲ್ ಪಬ್ಲಿಕ್ ಡ್ರಿಂಕಿಂಗ್ ವಾಟರ್ ಸೋರ್ಸಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸ್ಟೇಟ್. ಅಂದರೆ 2022ರ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಎಷ್ಟು ಗ್ರಾಮೀಣ ಸಾರ್ವಜನಿಕ ಕುಡಿಯುವ ನೀರಿನ ಮೂಲಗಳನ್ನು ಸ್ಥಾಪಿಸಲಾಗಿದೆ. ಇದರ ಉತ್ತರ ಬಂದು 2,20,000 ಇಷ್ಟು ಮೂಲಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. 12th ಕ್ವಶನ್, rupees 925 crore has been provided for underground drainage facilities to how many villages that are merged to BBMP. ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಕನ್ನಡದಲ್ಲಿ ಇದೇ ಕ್ವಶನ್ ನೋಡಬೇಕಾದ್ರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ವಿಲೀನಗೊಂಡ ಎಷ್ಟು ಗ್ರಾಮಗಳಿಗೆ ಭೂಗತ ಒಳಚರಂಡಿ ಸೌಲಭ್ಯಕ್ಕಾಗಿ ಸುಮಾರು 925 ಕೋಟಿಯನ್ನು ನೀಡಲಾಗಿದೆ ಎಂದು ಕೇಳಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ಗ್ರಾಮಗಳು ಎಂದು ಕೇಳ್ತಾ ಇದ್ದಾರೆ. ಇದರ ಉತ್ತರ ಬಂದು 110 ಗ್ರಾಮಗಳು. 13th ಕ್ವಶನ್, ಹೌ ಮೆನಿ ಸಿಟೀಸ್ ಆರ್ ಟೌನ್ಸ್ ಹ್ಯಾವ್ ಬೀನ್ ಟೇಕನ್ ಅಪ್ ಅಂಡರ್ ಅಮೃತ್ 2.0 ಇನ್ ಕರ್ನಾಟಕ ಆಸ್ ಆಫ್ 2023. ಅಂದರೆ 2023ರ ಹೊತ್ತಿಗೆ ಕರ್ನಾಟಕದಲ್ಲಿ ಅಮೃತ್ 2.0 ಅಡಿಯಲ್ಲಿ ಎಷ್ಟು ನಗರಗಳು ಅಥವಾ ಪಟ್ಟಣಗಳನ್ನು ತೆಗೆದುಕೊಳ್ಳಲಾಗಿದೆ. ಇದರ ಉತ್ತರ ಬಂದು 287. ಈ ರೀತಿಯಾದ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ KS ಪ್ರಿಲಿಮ್ಸ್ ಆಗಲಿ, KPSC ಗ್ರೂಪ್ ಸಿ ಆಗಲಿ ಅಥವಾ KE ಎಕ್ಸಾಮಿನೇಷನ್ ಆಗಲಿ, ಇಲ್ಲಿ ಇಂಥ ಕ್ವಶನ್ಗಳು ಕೇಳೋ ಚಾನ್ಸ್ ಭಾಳ ಇರುತ್ತೆ. ಹಾಗೂ ಈ ವಿಡಿಯೋಗಳು ಸ್ಪೆಸಿಫಿಕ್ ಆಗಿ KS ಪ್ರಿಲಿಮ್ಸ್ಗಾಗಿ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ KS ಯಾರಾದರೂ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ದಯಮಾಡಿ ಇದರ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ ಹಾಗೂ ಇದನ್ನು ಪದೇ ಪದೇ ರಿವಿಷನ್ ಮಾಡಿ. ಇದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಆಸ್ ಆಫ್ ನವೆಂಬರ್ 2022-23 ಹೌ ಮೆನಿ ಫಾರ್ಮರ್ಸ್ ಹ್ಯಾವ್ ಬೆನಿಫಿಟೆಡ್ ಅಂಡರ್ ಕೃಷಿ ಯಂತ್ರಧಾರೆ ಸ್ಕೀಮ್. ನವೆಂಬರ್ 2022-23ರ ಹೊತ್ತಿಗೆ ಕೃಷಿ ಯಂತ್ರಧಾರೆ ಯೋಜನೆಯಡಿಯಲ್ಲಿ ಎಷ್ಟು ರೈತರು ಪ್ರಯೋಜನ ಪಡೆದಿದ್ದಾರೆ. ಕೃಷಿ ಯಂತ್ರಧಾರೆ ಯೋಜನೆ ಅಂದರೆ ಕೃಷಿಯಲ್ಲಿ ಯಾವೆಲ್ಲ ಉಪಕರಣಗಳನ್ನು ಯೂಸ್ ಮಾಡ್ತೀರಾ ಅವುಗಳನ್ನು ಯಂತ್ರದ ಮೂಲಕ ನಡೆಸ್ತಕ್ಕಂಥ ಒಂದು ಸ್ಕೀಮ್ ಆಗಿದೆ ಇದು. ದಟ್ ಮೀನ್ಸ್ ಮೆಕನೈಸೇಷನ್ ಆಫ್ ದಿ ಪ್ರಾಡಕ್ಟ್ಸ್ ದಟ್ ಆರ್ ಯೂಸ್ಡ್ ಇನ್ ಫಾರ್ಮಿಂಗ್, ದಟ್ ಮೀನ್ಸ್ ದ ಮಷೀನ್ಸ್. ಇದರ ಉತ್ತರ ಬಂದು 39.89 lakh ಫಾರ್ಮರ್ಸ್. 15th and last question of this video, how many Amrit farmers producer organizations have been created in agriculture or horticulture etc. in Karnataka. ಕರ್ನಾಟಕದಲ್ಲಿ ಕೃಷಿ ಅಥವಾ ತೋಟಗಾರಿಕೆ ಇತ್ಯಾದಿಗಳಲ್ಲಿ ಎಷ್ಟು ಅಮೃತ ರೈತ ಉತ್ಪಾದಕ ಸಂಘಗಳನ್ನು ರಚಿಸಲಾಗಿದೆ, ಅಂದರೆ ಸಂಸ್ಥೆಗಳನ್ನು ರಚಿಸಲಾಗಿದೆ. ಇದರ ಉತ್ತರ ಬಂದು 344 ಈ ರೀತಿಯಾದ ಸಂಸ್ಥೆಗಳನ್ನು ರಚಿಸಲಾಗಿದೆ. ಇದನ್ನು ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಯಾಕಂದರೆ ಈ ಕ್ವಶನ್ ಬರ್ತಕ್ಕಂಥ ಚಾನ್ಸು ತುಂಬಾ ಇದೆ. ಯಾಕಂದರೆ ಅಗ್ರಿಕಲ್ಚರ್ ಆಗಲಿ ಫಾರ್ಮರ್ಸ್ ರಿಲೇಟೆಡ್ ಕ್ವಶನ್ಸ್ಗಳು
ನೀವು KE ಅಥವಾ KPSC ಎಕ್ಸಾಮಿನೇಷನಲ್ಲಿ ಭಾಳಷ್ಟು ಕಾಣ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ಅವ್ರು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೋಬೋದು. ಯಾಕಂದರೆ 1 ರಿಂದ 2 ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಆಗಲಿ, ಎಕನಾಮಿಕ್ ಸರ್ವೆ ಆಗಲಿ ಅಥವಾ GK ರಿಲೇಟೆಡ್ ಕ್ವಶನ್ಸ್ಗಳನ್ನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವು ಅದನ್ನು ಅಟೆಂಡ್ ಮಾಡಿದಲ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಜೊತೆ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ. ಬಾಯ್.